ಇವತ್ತು ನಾವು ಚನ್ನರಾಯನದುರ್ಗ ಅನ್ನೋ ಒಂದು ಕೋಟೆಗೆ ಹೋಗ್ತಾ ಇದ್ದೀವಿ. ಆ ಚನ್ನರಾಯನದುರ್ಗಕ್ಕೆ ಹೋಗಬೇಕು ಅಂದರೆ ನಾವು ಪಾವಗಡ ಬಸ್ಸು ಇಲ್ಲಾಂದರೆ ಮಧುಗಿರಿ ಬಸ್ ಹತ್ತಬೇಕಾಗತ್ತೆ. ಆ ಬಸ್ ಹತ್ತೋದಕ್ಕೆ ನಾವು ನವರಂಗ್ ಸರ್ಕಲಲ್ಲಿದ್ದೀವಿ. ಬೆಂಗಳೂರಿಂದ ಚನ್ನರಾಯನದುರ್ಗ ಹೆಚ್ಚು ಕಡಿಮೆ 100 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ KSRTC ಬಸ್ಸಲ್ಲಿ ಬೆಂಗಳೂರಿಂದ ಚನ್ನರಾಯನದುರ್ಗಕ್ಕೆ 102 ರೂಪಾಯಿ ತೊಗೋತಾರೆ. ಇದೇ ತುಂಬಾಡಿ ಅನ್ನೋ ಊರು. ನಾವು ಚನ್ನರಾಯನದುರ್ಗಕ್ಕೆ ಹೋಗಬೇಕು ಅಂದರೆ ಇದೇ ಊರಲ್ಲಿ ಹೇಳ್ಕೋಬೇಕಾಗತ್ತೆ. ಮಧುಗಿರಿ ಮತ್ತು ಪಾವಗಡ ಬಸ್ಗಳೆಲ್ಲ ಈ ತುಂಬಾಡಿ ಅನ್ನೋ ಊರಲ್ಲಿ ಸ್ಟಾಪ್ ಕೊಡ್ತವೆ. ಈ ತುಂಬಾಡಿ ಊರಿಂದ ಚನ್ನರಾಯನದುರ್ಗ 7 ಕಿಲೋಮೀಟ್ರ್ ಆಗುತ್ತೆ. ಸಿದ್ದರ ಬೆಟ್ಟ 11 ಕಿಲೋಮೀಟ್ರ್ ಆಗುತ್ತೆ. ಮಧುಗಿರಿ 12 ಕಿಲೋಮೀಟ್ರ್ ಆಗುತ್ತೆ. ತುಂಬಾಡಿ ಬಸ್ ಸ್ಟ್ಯಾಂಡಿಂದ ನಾವು ಮಧುಗಿರಿ ಕಡೆಗೆ ಒಂದು 200-300 ಮೀಟ್ರ್ ನಡ್ಕೊಂಬಂದರೆ ನಮಗಿಲ್ಲಿ ಎಡಗಡೆ ಒಂದು ರೋಡ್ ಹೋಗುತ್ತೆ. ಇದೇ ಸಿದ್ದರ ಬೆಟ್ಟ ಮೇನ್ ರೋಡು. ಇಲ್ಲಿ 12 ಕಿಲೋಮೀಟ್ರ್ ಹೋದರೆ ಸಿದ್ದರ ಬೆಟ್ಟ ಸಿಗುತ್ತೆ. 7 ಕಿಲೋಮೀಟ್ರ್ ಹೋದರೆ ನಮಗೆ ಚನ್ನರಾಯನದುರ್ಗ ಸಿಗುತ್ತೆ. ತುಂಬಾಡಿಯಿಂದ ಚನ್ನರಾಯನದುರ್ಗಕ್ಕೆ ಪ್ರೈವೇಟ್ ಬಸ್ಗಳು ಇದೆ, ಆದರೆ ಯಾವಾಗಲೂ ಒಂದೊಂದಿದೆ. ಶೇರಿಂಗ್ ಆಟೋಗಳು ಇದೆ, ಆದರೆ ಶೇರಿಂಗ್ ಆಟೋಗಳು ಸೀಟ್ ಪೂರ್ತಿ ಆದರೆ ಮಾತ್ರ ಹೊರಡ್ತವೆ, ಇಲ್ಲಾಂದರೆ ಹೊರಡೋದಿಲ್ಲ. ಹಾಗಾಗಿ ನಾನು ನಡ್ಕೊಂಡು ಹೋಗ್ತಾ ದಾರಿನಲ್ಲಿ ಯಾರು ಡ್ರಾಪ್ ಕೊಟ್ಟರೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದೇ ಚನ್ನರಾಯನದುರ್ಗ ಸ್ಟಾರ್ಟಿಂಗ್ ಪಾಯಿಂಟು. ನಾವು ಚನ್ನರಾಯನದುರ್ಗ ಬೆಟ್ಟ ಹತ್ತಬೇಕು ಅಂದರೆ ಇಲ್ಲಿಂದನೇ ಹತ್ತಬೇಕು. ಇಲ್ಲಿ ಯಾವುದೇ ಥರದ ಮೆಟ್ಲು ರೇಲಿಂಗ್ಸ್ ಏನೂ ಮಾಡಿಲ್ಲ. ಸುಮ್ಮನೆ ಒಂದು ಪೇಂಟಲ್ಲಿ ಯಾರೋ ಮಾರ್ಕ್ ಹಾಕಿದ್ದಾರೆ, ಅದನ್ನೇ ನೋಡ್ಕೊಂಡು ಹತ್ತಬೇಕಾಗತ್ತೆ ನಾವು. ಶುರುವಿನಲ್ಲಿ ಸ್ವಲ್ಪ ದೂರ ದಾರಿ ಇದೇ ಥರ ಇದೆ. ಆಮೇಲೆ ನಮಗೊಂದು ಮಂಟಪ ಸಿಗುತ್ತೆ. ಮಂಟಪ ಸಿಕ್ಕಿದ್ಮೇಲೆ ದಾರಿ ಸ್ವಲ್ಪ ಸುಲಭವಾಗಿದೆ. ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಆಗಿದೆ, ಆದ್ದರಿಂದ ಎಲ್ಲಿ ನೋಡಿದ್ರು ಸ್ವಲ್ಪ ನೀರು ಹರಿಯೋದು ಕಾಣ್ತಾ ಇದೆ. ಇದೇ ಚನ್ನರಾಯನದುರ್ಗ ಕೋಟೆಯ ಮೊದಲನೇ ಬಾಗಿಲು. ಇಲ್ಲಿ ಈಗ ಸ್ವಲ್ಪ ರಿಪೇರಿ ಕೆಲಸನೂ ನಡೀತಾ ಇದೆ. ಆ ಕಡೆ ಈ ಕಡೆ ಸಿಮೆಂಟ್ ಮೂಟೆ ಮತ್ತು ಇಟ್ಟಿಗೆ ನೋಡ್ಬೋದು. ಅಲ್ಲಿ ಮೇಲೇನು ಕಾಣ್ತಾ ಇದೆ ಅದೇ ಚನ್ನರಾಯನದುರ್ಗ ಕೋಟೆ. ಈ ಕೋಟೆ ಹತ್ತೋದಕ್ಕೆ ಜಾಸ್ತಿ ಸಮಯ ಏನು ತೊಗೊಳೋದಿಲ್ಲ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹತ್ತೋದಕ್ಕೆ ಒಂದು 3/4 ಗಂಟೆ ತೊಗೋಬೋದು, ಎಲ್ಲೂ ನಾವು ಕೂತ್ಕೊಳ್ಳದೆ ಒಂದೇ ಸಮ ಹತ್ತಿದ್ರೆ. ಈ ಬೆಟ್ಟದ ಬೇಸ್ ಬಂದು ಸಿ ಲೆವೆಲಿಂದ 2800 ಅಡಿ ಇದೆ. ಅದೇ ಇದರ ಬೆಟ್ಟದ ತುದಿ ಸಿ ಲೆವೆಲಿಂದ 3600 ಅಡಿ ಇದೆ. ಇದು ಬೆಟ್ಟದ ಇನ್ನೊಂದು ಬಾಗಿಲು.
ಕೋಟೆಯ ಕೊನೆ ಬಾಗಿಲು. ಈ ಚನ್ನರಾಯನದುರ್ಗ ಅನ್ನೋ ಕೋಟೆನ 17ನೇ ಶತಮಾನದಲ್ಲಿ ಚೆನ್ನಪ್ಪ ಅನ್ನೋರು ಕಟ್ಟಿರ್ತಾರೆ. ಅದಾದ ನಂತರ ಇದನ್ನು ಮರಾಠಾಸು, ಮೈಸೂರು ಒಡೆಯರ್ಸು, ಅದಾದಮೇಲೆ ಬ್ರಿಟಿಷರು ಕೂಡ ಈ ಕೋಟೆನ ಆಳಿರ್ತಾರೆ. ಇದೇ ನಮಗೆ ಕೋಟೆಯ ಮೇಲಿಂದ ಕಾಣ್ತಕ್ಕಂಥ ವ್ಯೂ. ಇಲ್ಲಿಂದ ನಮಗೆ ಮಧುಗಿರಿ ಬೆಟ್ಟನೂ ಕಾಣುತ್ತೆ ದೂರದಲ್ಲಿ.